ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ನಿಮಗೆಲ್ಲ ತಿಳಿದಿರುವ ಹಾಗೆ ನಾವು ಕೆಸೆಟ್ ಕಾಮರ್ಸಿನ ಇಂಪಾರ್ಟೆಂಟ್ ಟಾಪಿಕ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆರ್ ಬಿಸ್ನೆಸ್ ಫೈನಾನ್ಸ್ ನ ಕ್ಯಾಪಿಟಲ್ ಬಜೆಟಿಂಗ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಅಲ್ಲಿ ಇವತ್ತಿನ ತರಗತಿಯಲ್ಲಿ ನಾವು NPV ಮೆಥಡ್ ಮತ್ತು ಇಂಟರ್ನಲ್ ರೇಟ್ ಆಫ್ ಮೆಥಡ್ ಅನ್ನ ಡಿಸ್ಕಸ್ ಮಾಡಲಿದ್ದೇವೆ. ನೋಡಿ, NPV ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್. ನಿಮಗೆ ತಿಳಿದಿರುವ ಹಾಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಅಂದ್ರೆ ನಮಗೆ ಫ್ಯೂಚರ್ ಅಲ್ಲಿ 20,000 ಸಿಗಲಿದೆ, 30,000 ಸಿಗಲಿದೆ ಆಫ್ಟರ್ 1 year, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ಆದರೆ ಅದರ ಈಗಿನ ವ್ಯಾಲ್ಯೂ ಎಷ್ಟು? ಫಾರ್ ಎಕ್ಸಾಂಪಲ್, ನಿಮಗೆ ಸಿಂಪಲ್ ಮೆಥಡ್ ಅಲ್ಲಿ ಹೇಳೋದಾದ್ರೆ, ನಿಮ್ಮ 10 ರೂಪಾಯಿಯ ಬೆಲೆ ಅಂದ್ರೆ 10 ರೂಪಾಯಿಗೆ ನೀವು ಎಷ್ಟು ವಸ್ತುಗಳನ್ನು ಖರೀದಿಸಬಹುದು ಇವತ್ತು, ಅದೇ ಫ್ಯೂಚರ್ ಅಲ್ಲಿ ಅದೇ 10 ರೂಪಾಯಿಗೆ ನೀವು ಅಷ್ಟೇ ವಸ್ತುವನ್ನು ಖರೀದಿಸಲು ಸಾಧ್ಯ ಇಲ್ಲ. ಅಂದ್ರೆ ನಾವಿವತ್ತು 10 ರೂಪಾಯಿಗೆ 5 ಚಾಕ್ಲೇಟ್ಸ್ ಅನ್ನ ತಗೊಳ್ಳೋದು ಸಾಧ್ಯವಾದರೆ ಫ್ಯೂಚರ್ ಅಲ್ಲಿ 10 ರೂಪಾಯಿಗೆ ನಮಗೆ 4 ಚಾಕ್ಲೇಟ್ಸ್ ಬರಬಹುದು. 10 ರೂಪಾಯಿನ ಬೆಲೆ, ಹೌದಾ? ಈ ರೀತಿ. ಸೊ ವಾಟ್ ಈಸ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್, ಅದನ್ನ ನೋಡಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ಸೊ ವಾಟ್ ಈಸ್ ದ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಂದ್ರೆ ಏನು? ಅದರಲ್ಲಿ ಪ್ರಾಜೆಕ್ಟ್ ಅನ್ನ ಯಾವ ರೀತಿ ಎಕ್ಸೆಪ್ಟ್ ಆರ್ ರಿಜೆಕ್ಟ್ ಮಾಡ್ತಾರೆ, ಅಂದ್ರೆ ಒಂದು ಪ್ರಾಜೆಕ್ಟ್ ಅನ್ನ ನೀವು ಎಕ್ಸೆಪ್ಟ್ ಮಾಡಬೇಕು ಅಥವಾ ರಿಜೆಕ್ಟ್ ಮಾಡಬೇಕು ಅನ್ನೋದನ್ನ ಯಾವ ರೀತಿ ಡಿಸೈಡ್ ಮಾಡಬೇಕು ಆಸ್ ಪರ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್. The net present value of investment proposal is defined as the sum of present value of all future cash inflows. ಅಂದ್ರೆ if I invest in one project, ನಾನು ಒಂದು ಪ್ರಾಜೆಕ್ಟ್ ಇನ್ವೆಸ್ಟ್ ಮಾಡಿದ್ರೆ ಮುಂದಿನ ವರ್ಷದಿಂದ ನನಗೆ 10,000, 20,000, 30,000 ರಿಟರ್ನ್ಸ್ ಬರುತ್ತೆ ಅಂತ ತಿಳ್ಕೊಳ್ಳಿ. ಆ 10,000 ಆಫ್ಟರ್ 1 year ನಾನು ರಿಸೀವ್ ಮಾಡ್ತಾ ಇದ್ದೀನಿ. ಅದರ ಪ್ರೆಸೆಂಟ್ ವ್ಯಾಲ್ಯೂ, ಇವತ್ತಿನ ಬೆಲೆ ಎಷ್ಟಿರ್ಬೋದು, 20,000 ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು, 30,000 ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು, ಅದನ್ನ ನಾವು ಲೆಸ್ ದ ಸಮ್ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್. ಅಂದ್ರೆ ನಾವು 20,000 ಕ್ಯಾಶ್ ಔಟ್ಫ್ಲೋ, 20,000 ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 3 ವರ್ಷದಲ್ಲಿ ನಮಗೆ 10, 10 and 10, 10,000 ಬರ್ತಾ ಇದೆ ಅಂದ್ರೆ ಅದರ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗೆ ನೆಟ್ NPV ಮೆಥಡ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಡಿಸ್ಕೌಂಟೆಡ್ ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಡಿಸ್ಕೌಂಟೆಡ್ ಕ್ಯಾಶ್ ಔಟ್ಫ್ಲೋಸ್. ಅಂದ್ರೆ ಡಿಸ್ಕೌಂಟೆಡ್ ಇಸ್ ನಥಿಂಗ್ ಬಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್. ಅಂದ್ರೆ 3 ವರ್ಷ, ಮುಂದಿನ 3 ವರ್ಷದಲ್ಲಿ ನೀವು ರಿಸೀವ್ ಮಾಡಲಿರುವಂತಹ 10,000ದ ಈಗಿನ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು, ಅದರಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ ಅನ್ನ ನಾವು ಲೆಸ್ ಮಾಡ್ತೀವಿ. ಆಗ ನಮಗೆ ಸಿಗುವಂತದ್ದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಅರ್ಥ ಆಯ್ತಾ? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಇದರ ಕ್ಯಾಲ್ಕುಲೇಷನ್ ಅನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡಿದೆ, ಬಟ್ ಅದು ಎಕ್ಸಾಕ್ಟ್ಲಿ ಹೆಂಗೆ ಕ್ಯಾಲ್ಕುಲೇಟ್ ಆಗುತ್ತೆ ಅನ್ನೋದನ್ನ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮೆಥಡ್ ಅಲ್ಲಿ ಫಸ್ಟ್ ನಾವು NPV ಮೆಥಡ್ ಅನ್ನ ಸಾಲ್ವ್ ಮಾಡಿಕೊಂಡು ಅದರ ಬೇಸಿಸ್ ಮೇಲೆನೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೀವು ಈಗ ನೆನಪಿಟ್ಕೊಳ್ಬೇಕಾಗಿರುವಂತಹ ಒಂದು ಅಂಶ ಏನು ಅಂದ್ರೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಇಸ್ ಈಕ್ವಲ್ ಟು ಡಿಸ್ಕೌಂಟೆಡ್ ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಡಿಸ್ಕೌಂಟೆಡ್ ಕ್ಯಾಶ್ ಔಟ್ಫ್ಲೋಸ್. ಡಿಸ್ಕೌಂಟೆಡ್ ಅಂದ್ರೆ ಏನು? ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್. ಈ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ನಾನು ನಿಮಗೆ ಹಿಂದಿನ ಕ್ಲಾಸ್ ಅಲ್ಲಿ ಹೇಳಿದ್ದೆ, PV ಫ್ಯಾಕ್ಟರ್ ಟೇಬಲ್ ಇರುತ್ತೆ, ಅದರಿಂದ ನೀವು ತಗೊಳ್ಬಹುದು. ಟೇಬಲ್ ಇಲ್ಲ ಅಂತಂದ್ರೆ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ನಾನು ಇಲ್ಲಿ ನಿಮಗೆ ಹೇಳ್ತೀನಿ. ಓಕೆ, ಇಫ್ ಇನ್ ಎಕ್ಸಾಮ್ ಒಂದೇನು ಸಣ್ಣ ಕ್ಯಾಲ್ಕುಲೇಷನ್ ಕೊಟ್ಟಿದ್ದಾರೆ ನೆಟ್ ಎಕ್ಸಾಮ್ ಅಲ್ಲಿ, ಇಫ್ ಯು ಡೋಂಟ್ ಹ್ಯಾವ್ ದಟ್ ಪರ್ಟಿಕ್ಯುಲರ್ ಟೇಬಲ್, ಹೌ ಯು ಕ್ಯಾನ್ ಕ್ಯಾಲ್ಕುಲೇಟ್ ಅನ್ನೋದನ್ನು ನಾನು ಇಲ್ಲಿ ಹೇಳ್ತೀನಿ. ಓಕೆ, ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಲ್ಲಿ ಪ್ರಾಜೆಕ್ಟ್ ಅನ್ನ ಎಕ್ಸೆಪ್ಟ್ ಆರ್ ರಿಜೆಕ್ಟ್ ಮಾಡೋದು ಯಾವಾಗ? ಅದನ್ನು ನಾವೇನಂತೀವಿ? ಎಕ್ಸೆಪ್ಟೆನ್ಸ್ ರೂಲ್ಸ್. ಓಕೆ, ವಾಟ್ ಈಸ್ ದಟ್? ಎಕ್ಸೆಪ್ಟೆನ್ಸ್ ರೂಲ್. ಎಕ್ಸೆಪ್ಟೆನ್ಸ್ ರೂಲ್ ಅಲ್ಲಿ NPV ಪಾಸಿಟಿವ್ ಇದ್ರೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಪಾಸಿಟಿವ್ ಇದ್ರೆ ಎಕ್ಸೆಪ್ಟ್ ಮಾಡಬೇಕು. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ನೆಗೆಟಿವ್ ಇದ್ರೆ ರಿಜೆಕ್ಟ್ ಮಾಡಬೇಕು. ಇದರ ಅರ್ಥ ಏನ್ ಹೇಳಿ? ಅಂದ್ರೆ ಇನ್ಫ್ಲೋಸ್ ಜಾಸ್ತಿ ಇದ್ರೆ ಎಕ್ಸೆಪ್ಟ್ ಮಾಡಬೇಕು, ಇನ್ಫ್ಲೋಸ್ ಕಡಿಮೆ ಇದ್ರೆ ರಿಜೆಕ್ಟ್ ಮಾಡಬೇಕು. ಇನ್ಫ್ಲೋಸ್ ಜಾಸ್ತಿ ಇದ್ರೆ ಎಕ್ಸೆಪ್ಟ್ ಮಾಡಬೇಕು, ಔಟ್ಫ್ಲೋಸ್ ಜಾಸ್ತಿ ಇದ್ರೆ ರಿಜೆಕ್ಟ್ ಮಾಡಬೇಕು. ದಿಸ್ ಇಸ್ ದ ಸಿಂಪಲ್ ಮೆಥಡ್. ಅಂಡರ್ಸ್ಟುಡ್? acceptance and rejection rule. Okay, then next, what is the question? Next question is how we can calculate this discounted cash inflows. ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಮೇಡಮ್? ಪ್ರಾಬ್ಲಮ್ ಯಾವ ರೀತಿ ಕೊಟ್ಟಿರ್ತಾರೆ ಅದನ್ನ ನೀವು ಒಂದ್ಸಲ ವಿತ್ ಒನ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ಈ ಮೆಥಡ್ ಅನ್ನ ನೆನಪಿಟ್ಕೊಳ್ಬಹುದು. ಓಕೆ, ಅಂಡರ್ಸ್ಟುಡ್? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್. ವಾಟ್ ಈಸ್ ದ ನೆಕ್ಸ್ಟ್ ಮೆಥಡ್?
ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮೆಥಡ್ ಅಲ್ಲಿ ವಾಟ್ ಈಸ್ ದ ಫಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ IRR? ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂದ್ರೆ ಏನು? ಸಿ, rate at which the sum total of discounted cash outflows is equal to total of cash inflows. ನೋಡಿ, ಇಲ್ಲಿ ನಾನು ನಿಮ್ಗೆ ಏನ್ ಹೇಳಿದೆ, ಡಿಸ್ಕೌಂಟೆಡ್ ಕ್ಯಾಶ್ ಇನ್ಫ್ಲೋಸ್ ಮತ್ತೆ ಔಟ್ಫ್ಲೋಸ್. ಹೌದಾ? ಡಿಸ್ಕೌಂಟೆಡ್ ಕ್ಯಾಶ್ ಇನ್ಫ್ಲೋಸ್ ಅಲ್ಲಿ ಅಂದ್ರೆ ನೀವು ಎಷ್ಟು ರಿಸೀವ್ ಮಾಡ್ತಾ ಇದ್ದೀರಾ ಪ್ರಾಜೆಕ್ಟ್ ಇಂದ, ಅದರಲ್ಲಿ ಎಷ್ಟು ನೀವು ಇನ್ವೆಸ್ಟ್ ಮಾಡಿದ್ರೆ ಲೆಸ್ ಮಾಡಿದ್ರೆ ಬರುವಂತಹ ಅಮೌಂಟ್ಗೆ ನಾವು NPV ಅಂತ ಕರಿತೀವಿ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಕರಿತೀವಿ. ಅರ್ಥ ಆಯ್ತಾ? ಆ ಒಂದು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಯಾವ ಒಂದು ರೇಟಿಗೆ, ಅಟ್ ವಿಚ್ ರೇಟ್ 0 ಆಗಿರುತ್ತೆ, ಅಂದ್ರೆ ಕ್ಯಾಶ್ ಇನ್ಫ್ಲೋಸ್ ಇಸ್ ಈಕ್ವಲ್ ಟು ಕ್ಯಾಶ್ ಔಟ್ಫ್ಲೋ. ನಾವು 20,000 ಇನ್ವೆಸ್ಟ್ ಮಾಡ್ತಾ ಇದೀವಿ, 20,000 ರಿಟರ್ನ್ ಬರ್ತಾ ಇದೆ. ಎಷ್ಟು ರೇಟಿಗೆ? ಆ ರೇಟ್ ಯಾವುದು, ಆ ರೇಟಿಗೆ ನಾವು IRR ಅಂತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ 20%, 10% ಯಾವುದೇ ರೇಟ್ ಇರಬಹುದು. ನೀವೇನ್ ನೆನ್ಪಿಟ್ಕೊಳ್ಬೇಕು, ರೇಟ್ ಆಟ್ ವಿಚ್ ಇನ್ಫ್ಲೋಸ್ ಈಕ್ವಲ್ ಟು ಔಟ್ಫ್ಲೋಸ್. ಇನ್ಫ್ಲೋ ಈಕ್ವಲ್ ಟು ಔಟ್ಫ್ಲೋ ಆದಾಗ ಏನಾಗುತ್ತೆ ಹೇಳಿ, NPV 0 ಆಗುತ್ತೆ. ಅರ್ಥ ಆಯ್ತಾ? ಇದು ಒಂದರಲ್ಲಿ ಒಂದು ಲೆಸ್ ಮಾಡಿದಾಗ 0 ಆನ್ಸರ್ ಯಾವಾಗ ಬರುತ್ತೆ? ಇನ್ಫ್ಲೋ ಇಸ್ ಈಕ್ವಲ್ ಟು ಔಟ್ಫ್ಲೋ ಇದ್ದಾಗ. ಇನ್ಫ್ಲೋ 20,000, ಔಟ್ಫ್ಲೋನು 20,000 ಇದೆ. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್, the rate at which the sum total of discounted cash outflows is equal to total cash inflows. Outflows equal to inflow ಹೀಗೂ ಇರಬಹುದು. ಇಲ್ಲ ಅಂದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ what is known as IRR, rate at which NPV is equal to 0. Okay, this is also correct. Now, what is the formula of IRR? IRR ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಈಗ ನಿಮಗೆ ಕೆಲವೊಂದು ಸಲ ಪ್ರಾಬ್ಲಮ್ ಅಲ್ಲಿ ಒಂದು ರೇಟ್ ಅನ್ನ ಕೊಟ್ಟಿರ್ತಾರೆ, 20% ರೇಟ್ ಆಫ್ ರಿಟರ್ನ್ ಅಂತ ಕೊಟ್ಟಿರ್ತಾರೆ. ನೀವೇನ್ ಮಾಡ್ಬೇಕಾಗತ್ತೆ, ಇನ್ನೊಂದು ರೇಟ್ ಅನ್ನ ನೀವೇನ್ ಮಾಡ್ಬೇಕು, ಅಂದಾಜಿಗೆ ತೆಗೆದುಕೊಂಡು ಆರ್ಬಿಟ್ರೇಜ್ ಪ್ರೊಸೆಸ್ ಅಂದ್ರೆ ಎರಡೂ ಒಂದು ರೇಟ್ಸ್ ಅನ್ನ ಟ್ರಯಲ್ ಮಾಡಿ ರೇಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅರ್ಥ ಆಯ್ತಾ? ನಾನೀಗ ಬಾಯಿ ಮಾತಲ್ಲಿ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಐ ವಿಲ್ ಎಕ್ಸ್ಪ್ಲೇನ್ ವಿತ್ ಒನ್ ಪ್ರಾಬ್ಲಮ್. ನೋಡಿ, ಇಲ್ಲೇನ್ ಹೇಳ್ತಾ ಇದ್ದಾರೆ, ಜಸ್ಟ್ ಯು ಲಿಸನ್ ಟು ದಿಸ್ ಪ್ರಾಬ್ಲಮ್ ಅಂಡ್ ದೆನ್ ಯು ಕ್ಯಾನ್ write down the problem also. Okay, ನೋಡಿ, project alpha cost rupees 20,000 and it expects to generate cash inflow of rupees 12, 8 and 6 at the end of each year for the next 3 years. Find the IRR of project. ನಾನು ಇಲ್ಲಿ with one example ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. why because example ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಯಾವತ್ತಿದ್ರೂ ಅದು ಮರೆಯೋದಿಲ್ಲ. ಓಕೆ, ಅಂಡ್ ಇಫ್ ಯು ಆರ್ ಎ MCOM ಸ್ಟೂಡೆಂಟ್ ಇದು ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಮ FM ಎಕ್ಸಾಮ್ ಅಲ್ಲೂ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನೋಡಿ, ಒಂದು ಪ್ರಾಜೆಕ್ಟ್ ಇದೆ. ಆ ಪ್ರಾಜೆಕ್ಟ್ ಅಲ್ಲಿ ಕ್ಯಾಶ್ ಔಟ್ಫ್ಲೋ ಅಂದ್ರೆ ಕ್ಯಾಶ್ ಔಟ್ಫ್ಲೋ ಅಂದ್ರೆ ಏನು? ಸ್ಟಾರ್ಟಿಂಗ್ ಅಲ್ಲಿ ನಾವು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದೀವಿ, ವಿ ಆರ್ ಇನ್ವೆಸ್ಟಿಂಗ್ 20,000. ಅರ್ಥ ಆಯ್ತಾ? ವಿ ಆರ್ ಇನ್ವೆಸ್ಟಿಂಗ್ 20,000. After investing 20,000, in the next 3 years, we are getting 12,000, 8,000 and 6,000. ನಮಗೆ 12,000, 8,000 ಮತ್ತೆ 6,000 ಆಸ್ ಎ ಇನ್ಕಮ್ ರಿಸೀವ್ ಆಗ್ತಾ ಇದೆ. ಅಂಡರ್ಸ್ಟುಡ್? ವಿ ಆರ್ ರಿಸೀವಿಂಗ್ 12,000, 8,000 and 6,000. Now, what they have asked, calculate the IRR rate. ಇಷ್ಟೇ ಕೊಟ್ಟಿದ್ದಾರೆ. ಅವ್ರು ಏನ್ ಕೊಟ್ಟಿಲ್ಲ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕೊಟ್ಟೇ ಇಲ್ಲ. ದೇ ಹ್ಯಾವ್ ನಾಟ್ ಗಿವನ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಅಂಡರ್ಸ್ಟುಡ್? ಫಸ್ಟ್ ನಾನೇನ್ ಹೇಳಿದೆ ನಿಮಗೆ, ಈ ಮೆಥಡ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ ಫಸ್ಟ್ ಯು ಹ್ಯಾವ್ ಟು ಸಾಲ್ವ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ನಾನು ನಿಮಗೆ ಫಸ್ಟ್ ಇವಾಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅನ್ನ ನಿಮಗೆ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ. ಆನ್ ದ ಬೇಸಿಸ್ ಆಫ್ ದ್ಯಾಟ್ ವಿ ವಿಲ್ ಕ್ಯಾಲ್ಕುಲೇಟ್ IRR. ಇಲ್ಲಿ IRR ಮೆಥಡ್ ಅಲ್ಲಿ ಕೆಲವು ಸಲ ಏನ್ ಮಾಡಿರ್ತಾರೆ, ಒಂದು ರೇಟ್ ಅನ್ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ, ಇನ್ನೊಂದು ರೇಟ್ ಅನ್ನ ನಾವು ಇಮ್ಯಾಜಿನರಿ ಆಗಿ ತೆಗೆದುಕೊಳ್ಬೇಕಾಗತ್ತೆ. ಓಕೆ, ಬಟ್ NPV ಮೆಥಡ್ ಅಲ್ಲಿ ರಿಟರ್ನ್ ರೇಟ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಏನ್ ಹೇಳಿದ್ದಾರೆ, ಕ್ಯಾಶ್ ಇನ್ಫ್ಲೋಸ್ ಅಂಡ್ ಔಟ್ಫ್ಲೋಸ್ ಅಷ್ಟೇ ಕೊಟ್ಟಿದ್ದಾರೆ. ನಾವು ಎರಡು ರೇಟ್ಸ್ ಅನ್ನ IRR ಮೆಥಡ್ ಸಾಲ್ವ್ ಮಾಡ್ತಾ ಇರೋದ್ರಿಂದ ಎರಡು ರೇಟ್ಸ್ ಅನ್ನ ನಾವು ಇಲ್ಲಿ ಏನ್ ಮಾಡ್ಬೇಕು, ಇಮ್ಯಾಜಿನ್ ಮಾಡಬೇಕು. ಯಾವ ರೀತಿ ಇಮ್ಯಾಜಿನ್ ಮಾಡಬೇಕು ಮ್ಯಾಮ್? ಇಲ್ಲಿ ನಾನೇನ್ ಹೇಳ್ತಾ ಇದ್ದೀನಿ, ನೀವು ಇಮ್ಯಾಜಿನರಿ ಆಗಿರೋ ಎರಡು ರೇಟ್ಸ್ ಅನ್ನ ತೆಗೆದುಕೊಳ್ಬೇಕು. ಫಾರ್ ಎಕ್ಸಾಂಪಲ್ 20,000 and 20% and 15% ಈ ರೀತಿ ತೆಗೆದುಕೊಳ್ಬಹುದು. ಆರ್ ಯು ಕ್ಯಾನ್ ಟೇಕ್ 20% and 15%. ಕೆಲವು ಸಲ ಏನ್ ಮಾಡಿರ್ತಾರೆ, ಪ್ರಾಬ್ಲಮ್ ಅಲ್ಲಿ ಏನ್ ಕೊಟ್ಟಿರ್ತಾರೆ, ಒಂದು ರೇಟ್ ಅನ್ನ ಕೊಟ್ಟಿರ್ತಾರೆ. ಆ ಒಂದು ರೇಟ್ ಬೇಸಿಸ್ ಮೇಲೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಅದಕ್ಕಿಂತ ಹೈಯರ್ ರೇಟ್ ತಗೊಳ್ಬೇಕಾ ಅಥವಾ ಲೋವರ್ ರೇಟ್ ತಗೊಳ್ಬೇಕಾ ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಒಂದು ರೂಲ್ ಇದೆ, when rate is given in the problem. For example,
ಪ್ರಾಬ್ಲಮ್ ಅಲ್ಲಿ ಒಂದು ರೇಟ್ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಇಫ್ ಒನ್ ರೇಟ್ ಈಸ್ ಗಿವನ್ ಇನ್ ದ ಪ್ರಾಬ್ಲಮ್, ಒಂದು ರೇಟ್ ಅನ್ನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ 20% ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಓಕೆ, ಫಸ್ಟ್ ನೀವೇನ್ ಮಾಡ್ತೀರಾ, 20% ಯೂಸ್ ಮಾಡಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಹೌ ಟು ಕ್ಯಾಲ್ಕುಲೇಟ್ ದಟ್? ಐ ವಿಲ್ ಎಕ್ಸ್ಪ್ಲೇನ್ ನೌ. 20% ನೀವು ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡಿದಾಗ ಮುಂದೇನ್ ಮಾಡಬೇಕು, ಇಫ್ ಪಾಸಿಟಿವ್ ಹೈಯರ್ ರೇಟ್, ಪಾಸಿಟಿವ್ ಹೈಯರ್, ನೆಗೆಟಿವ್ ಲೋವರ್, ಇದನ್ನ ಮಾಡಿದಾಗ ಪಾಸಿಟಿವ್ ಬಂದ್ರೆ ಹೈಯರ್, ಪಾಸಿಟಿವ್ ಬಂದ್ರೆ ಹೈಯರ್ ಅಂಡ್ ನೆಗೆಟಿವ್ ಬಂದ್ರೆ ಲೋವರ್ ರೇಟ್ ಅನ್ನ ತೆಗೆದುಕೊಳ್ಬೇಕು. ಇದರ ಅರ್ಥ ಏನು ಮ್ಯಾಮ್? ನಮ್ಗೆ ಅರ್ಥ ಆಗಲಿಲ್ಲ. ಹೌದಾ, ನಾನು ನಿಮ್ಗೆ ಅರ್ಥ ಹೇಳ್ತೀನಿ ನೋಡಿ. ಇವಾಗ ವಾಟ್ ಈಸ್ ದ ಇನಿಷಿಯಲ್ ಇನ್ವೆಸ್ಟ್ಮೆಂಟ್? 20,000 ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. 20% ತೆಗೆದುಕೊಂಡು ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಅನ್ನ ಮಾಡಿದಾಗ ಲೋವರ್ ಬಂದ್ರೆ, ಇಲ್ಲಿ 19,022 ಬರ್ತಾ ಇದೆ, ದಿಸ್ ಈಸ್ ಲೋವರ್ ದೆನ್ 20,000. ಆಗ ನೀವು ನೆಕ್ಸ್ಟ್ ರೇಟ್ ಅನ್ನ ಲೋವರ್ ಬಂದಾಗ, ಮೈನಸ್ ಬಂದಾಗ ಲೋವರ್ ತೆಗೆದುಕೊಳ್ಬೇಕು. ಓಕೆ, ಅಂಡ್ ಪಾಸಿಟಿವ್ ಬಂದಾಗ ಹೈಯರ್ ತೆಗೆದುಕೊಳ್ಬೇಕು. ಈ ಪಾಯಿಂಟ್ ಅನ್ನ ಜಸ್ಟ್ ಇವಾಗ ನೆನಪಿಟ್ಕೊಳ್ಳಿ. ನಾನು ಕ್ಯಾಲ್ಕುಲೇಷನ್ ಇವಾಗ ನಿಮ್ಗೆ ಹೇಳ್ತೀನಿ. ಸಿ ಹಿಯರ್ ಫಸ್ಟ್ ಆಫ್ ಆಲ್ ಕ್ಯಾಲ್ಕುಲೇಷನ್ ಆಫ್ NPV ಅಂತ ನಾನು ಇಲ್ಲಿ ಬರೆದಿದ್ದೀನಿ. ಇಲ್ಲಿ ನೋಡಿ, ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್. ನಾನು ನಿಮ್ಗೆ ಹೇಳಿದೆ, ಒಂದು ಪ್ರಾಜೆಕ್ಟ್ ಅಲ್ಲಿ ನಾವು 20,000 ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ನಮಗೆ 12,000, 8,000 ಮತ್ತೆ 6,000 ರಿಟರ್ನ್ಸ್ ರಿಸೀವ್ ಆಗ್ತಾ ಇದೆ. PV at 20%. ಫಸ್ಟ್ ನಾನು ಇಮ್ಯಾಜಿನ್ ಮಾಡಿದೀನಿ ಪ್ರೆಸೆಂಟ್ ವ್ಯಾಲ್ಯೂ at 20% ಅಂತ ಇಮ್ಯಾಜಿನ್ ಮಾಡಿದೀನಿ. ಈ ಪ್ರಾಬ್ಲಮ್ ಅಲ್ಲಿ ಯಾವುದೇ ರೇಟ್ ಕೊಟ್ಟಿಲ್ಲ. ನಿಮಗೆ ಕೊಟ್ಟಿಲ್ಲ ಅಂದ್ರೆ ನೀವು 20%, 15% ಈ ರೀತಿ ತೆಗೆದುಕೊಳ್ಳಬಹುದು. ಯೂಶುವಲಿ ಒಂದು ರೇಟ್ ಅನ್ನ ಕೊಟ್ಟಿರ್ತಾರೆ, ಇನ್ನೊಂದು ರೇಟ್ ಅನ್ನು ನಾವು ಇಮ್ಯಾಜಿನ್ ಮಾಡಬೇಕಾಗತ್ತೆ. ಇಲ್ಲ ಅಂದ್ರೂ ನೀವು ಯಾವುದೇ ಎರಡು ರೇಟ್ ಅನ್ನ ತೆಗೆದುಕೊಳ್ಳಬೇಕು. ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ತೀನಿ. 20% ಐ ಆಮ್ ಟೇಕಿಂಗ್ ಒನ್ ಇಮ್ಯಾಜಿನರಿ ರೇಟ್. ನಾವು 20% ಅಂತ ತೆಗೆದುಕೊಂಡೆ. ಇವಾಗ ಯಾವ ರೀತಿ ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ. ಪ್ರೆಸೆಂಟ್ ವ್ಯಾಲ್ಯೂ, ಹೌ ಟು ಕ್ಯಾಲ್ಕುಲೇಟ್ ಪ್ರೆಸೆಂಟ್ ವ್ಯಾಲ್ಯೂ? ಒಂದು PV ಫ್ಯಾಕ್ಟರ್ ಟೇಬಲ್ ಇರುತ್ತೆ ಇಲ್ವಾ, 1 divided by 1 plus R raised to n. Okay, this is the formula. ಅಂದ್ರೆ 1 divided by 1 plus 20% ಅಂದ್ರೆ 0.20. Okay, 0.20 ಅಂದ್ರೆ ಏನಾಯ್ತು ಹೇಳಿದ್ದು? 1 divided by 1.2. ಮಾಡಿ ನೋಡಿ. ಇನ್ ಕ್ಯಾಲ್ಕುಲೇಟರ್ you have to press 1 divided by 1.2. What you will get? 1 divided by 1.2 is 0.833. ನನ್ನ ಜೊತೆಗೆ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ನೀವೇನ್ ಮಾಡ್ತೀರಾ, ಈಕ್ವಲ್ ಟು ಸೈನ್ ನ ಪ್ರೆಸ್ ಮಾಡ್ತಾ ಹೋಗ್ತೀರಾ. ಈಕ್ವಲ್ ಟು ಸೈನ್ ಪ್ರೆಸ್ ಮಾಡಿದಾಗ ನಿಮಗೆ 0.694 ಬರುತ್ತೆ. ನೆಕ್ಸ್ಟ್ ಇನ್ನೊಂದ್ಸಲ ಈಕ್ವಲ್ ಟು ಪ್ರೆಸ್ ಮಾಡಿದಾಗ 0.579. ಜಸ್ಟ್ ಏನ್ ಮಾಡಿದ್ವಿ ನಾವು, 1 divided by 1 plus R ಅಂದ್ರೆ 1 divided by 1 plus rate. 20% means 0.2. ಆಯ್ತಾ? 1 divided by 1.2 ಮಾಡಿದಾಗ ಫಸ್ಟ್ ರೇಟ್ ಇಸ್ 0.833. ಈಕ್ವಲ್ ಟು ಸೈನ್ ಅನ್ನ ಪ್ರೆಸ್ ಮಾಡ್ತಾ ಹೋದಾಗ ಈ ರೇಟ್ಸ್ ನಿಮಗೆ ಬರುತ್ತೆ. ಇನ್ನೊಂದು ನೀವು ಹೇಗೆ ಮಾಡಬಹುದು ಅಂದ್ರೆ 1 divided by 1 plus 1 divided by 1.2 ಫಸ್ಟ್ ಮಾಡಿದ್ರ, ಓಕೆ, ಯು ವಿಲ್ ಗೆಟ್ ವಾಟ್? 0.833. ಅಗೇನ್ ಡಿವೈಡೆಡ್ ಬೈ 1.2. ಓಕೆ, 0.694. ಅಗೇನ್ ಡಿವೈಡೆಡ್ ಬೈ 1.2 ಏನ್ ಬರುತ್ತೆ? 0.5778 ಅಂದ್ರೆ 0.579 ಈ ರೀತಿ. ಅದನ್ನ ಮಾಡೋಕ್ಕಿಂತ ನೀವು 1 divided by 1.2 ಮಾಡಿ ಬಂದಿರೋ ಆನ್ಸರ್ ನ ನೆಕ್ಸ್ಟ್ ಈಕ್ವಲ್ ಟು ಎಷ್ಟು ಇಯರ್ ಇರುತ್ತೆ ಪ್ರೆಸ್ ಮಾಡ್ತಾ ಹೋಗಿ ಇಲ್ಲಿ ಬರೀಬೇಕು. ಬರ್ದಾಯ್ತಾ? ಇದೇನ್ ಬಂತು ಹೇಳಿ? ಈಗ ಪ್ರೆಸೆಂಟ್ ವ್ಯಾಲ್ಯೂ PV ಫ್ಯಾಕ್ಟರ್ ಬಂತು ನಿಮಗೆ. ಆಫ್ಟರ್ ಗೆಟಿಂಗ್ PV ಫ್ಯಾಕ್ಟರ್ ವಾಟ್ ಯು ಹ್ಯಾವ್ ಟು ಡೂ? 12,000 into 0.833. ನೋಡಿ, 12,000 into 0.833. What you will get? 9996. Understood? You will get 9996. Okay. Next, 8,000 into 0.694. 5552. Then 6,000 into 0.579. 3474. ಅಂದ್ರೆ ಏನು? 3 ವರ್ಷದ ನಂತರ ನೀವು 6,000 ಏನ್ ರಿಸೀವ್ ಮಾಡ್ತಾ ಇದ್ದೀರಾ ಅದರ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟು? 3474. ಈ ರೀತಿ ಅರ್ಥ ಆಗತ್ತೆ. ಇವಾಗ ನಾನು ಏನ್ ಮಾಡ್ತೀನಿ, ಇದನ್ನ ಟೋಟಲ್ ಮಾಡಿದಾಗ 19,022 rupees ಬಂತು ನಂದು. ಅಂದ್ರೆ ವಾಟ್ ಯು ಆರ್ ಗೆಟಿಂಗ್ ಹೌ ಮಚ್ ನೋಡಿ, 12,000, 8,000 and 6,000 means what? 26,000 ಫ್ಯೂಚರ್ ಅಲ್ಲಿ ರಿಸೀವ್ ಮಾಡ್ತಾ ಇದೀವಿ. ಬಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಮನಿ ಈಸ್ 19,022.
ಹೌದಾ? ಇವಾಗ ನನಗೆ ಹೇಳಿ 19,022 is lesser than 20,000. Yes or no? 19,022 is lesser than 20,000. ಸೊ ನಾವೇನ್ ಮಾಡ್ಬೇಕು ಇಲ್ಲಿ ನೋಡಿ. ಇವಾಗ ಏನ್ ಹೇಳಿದೆ ನಾನು ನಿಮ್ಗೆ, ಲೆಸ್ ಇದ್ರೆ ಲೋವರ್ ರೇಟ್ ಅನ್ನ ಇಮ್ಯಾಜಿನ್ ಮಾಡಬೇಕು. ಸೊ ನಾನೇನ್ ಮಾಡಿದೆ, 20,000 ತೆಗೆದುಕೊಂಡಾಗ ನನಗೆ 20% ತೆಗೆದುಕೊಂಡಾಗ ನನಗೆ 19,022 ಬಂದಿರೋದ್ರಿಂದ ನಾನ್ ನೆಕ್ಸ್ಟ್ ಏನ್ ಮಾಡಿದೆ, 16%. ಮ್ಯಾಮ್ 16% ತೆಗೆದುಕೊಳ್ಳೋ ಬದಲಿಗೆ ನಾವು ಬೇರೆ ಯಾವ್ದಾದ್ರು ತಗೊಳ್ಬಹುದಾ? ನಾನು 15% ತಗೊಳ್ಬಹುದಾ? 10%? ಎಸ್, ಯು ಕ್ಯಾನ್ ಟೇಕ್. ಬಟ್ ಒಂದು ಇಮ್ಯಾಜಿನರಿ ರೇಟ್ ತೆಗೆದುಕೊಳ್ಬೇಕು. ಅದರ ಆನ್ಸರ್ ನಿಮ್ಗೆ ಏನ್ ಬರಬೇಕು, ಪಾಸಿಟಿವ್. ಒಂದು ಪಾಸಿಟಿವ್, ಒಂದು ನೆಗೆಟಿವ್. ಮೀನ್ಸ್ ದಿಸ್ ಶುಡ್ ಬಿ ಮೋರ್ ದೆನ್ 20,000. ಆ ರೀತಿ. ಓಕೆ, ನೀವು ಒಂದು 4-5 ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಆ ರೀತಿ 20,134. ಇಲ್ಲಿ ನಾವೇನ್ ಮಾಡ್ತೀವಿ, ಸೇಮ್ ಕ್ಯಾಲ್ಕುಲೇಷನ್ 16% ಅಂತ ತಗೊಳ್ಕೊಂಡೆ ನಾನು. ನಾವ್ ಹಿಯರ್ 1 divided by 1.16. Same formula, 1 plus r raised to n. Okay, so 1 divided by 1.16. Okay, what you will get? You will get 0.862. 1 divided by 1.16. Okay, 0.862. Again ನೀವು equal to sign ನ ಪ್ರೆಸ್ ಮಾಡಬೇಕು ಅಂತ ಹೇಳಿದೆ. equal to ಮಾಡಿದಾಗ 743 equal to 641. ಓಕೆ, ಇದನ್ನ ಸೇಮ್ ಏನ್ ಮಾಡ್ಬೇಕು ನೀವೀಗ, 12,000 into 0.862, 8,000 into 0.743, 6,000 into 0.641 ಮಾಡಿದಾಗ you will get these values. ಓಕೆ, ಇದನ್ನ ಟೋಟಲ್ ಮಾಡಿದಾಗ 20,134 ಆನ್ಸರ್ ಬಂತು. ಲೈಕ್ ದಿಸ್ ಯು ವಿಲ್ ಕ್ಯಾಲ್ಕುಲೇಟ್ ವಾಟ್, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಈ ರೀತಿ ನೆಟ್ ಪ್ರೆಸೆಂಟ್ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ನೀವು ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅನ್ನ ಫಾಲೋ ಮಾಡ್ತಾ ಇದ್ರೆ ಡಿಸ್ಕೌಂಟೆಡ್ ಕ್ಯಾಶ್ ಇನ್ ಫ್ಲೋಸ್, ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. 20,000 ಮಾಡಿದಾಗ 20% ಮಾಡಿದಾಗ 19,022 rupees ಬಂತು ಇನ್ಫ್ಲೋ. ಓಕೆ, 19,022 is the inflow, outflow is 20,000. ಎಸ್ ಆರ್ ನೋ? ಈಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಏನ್ ಬಂತು ನಿಮ್ಗೆ, ನೆಗೆಟಿವ್ ಬಂತು. ಅಂದ್ರೆ 20,000 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ, 19,022 ರಿಸೀವ್ ಮಾಡ್ತಾ ಇದ್ದೀರಾ. ಸೊ ಯು ವಿಲ್ ರಿಜೆಕ್ಟ್ ದ ಪ್ರಾಜೆಕ್ಟ್ ಆಸ್ ಪರ್ NPV ಮೆಥಡ್. ವಾಟ್ ಅಬೌಟ್ IRR? IRR ಮೆಥಡ್ ಅಲ್ಲಿ ಏನ್ ಮಾಡಬೇಕು? IRR ಮೆಥಡ್ ಗೆ ಒಂದು ಫಾರ್ಮುಲಾ ಇದೆ. ಓಕೆ, ವಾಟ್ ಈಸ್ ದ ಫಾರ್ಮುಲಾ ಆಫ್ IRR ಮೆಥಡ್? ಸಿ ಹಿಯರ್. L ಅಂದ್ರೆ ಲೋವರ್ ರೇಟ್. ಓಕೆ, ದೆನ್ ಪ್ರೆಸೆಂಟ್ ವ್ಯಾಲ್ಯೂ ಅಟ್ ಲೋವರ್ ರೇಟ್ ಮೈನಸ್ ಕ್ಯಾಶ್ ಔಟ್ಫ್ಲೋಸ್ divided by present value at lower rate minus present value at higher rate into higher rate minus lower rate. ಓಕೆ, ಈ ಎಲ್ಲಾ ವ್ಯಾಲ್ಯೂಸ್ ನಮ್ಮ ಹತ್ರ ಇದೆ. ಈ ಫಾರ್ಮುಲಾ ನೀವು ನೆನಪಿಟ್ಕೊಳ್ಬೇಕು. ವೆರಿ ಈಸಿ, ಲೆಂದಿ ಬಟ್ ಈಸಿ ಫಾರ್ಮುಲಾ. ನೋಡಿ, ಲೋವರ್ ರೇಟ್ ಎಷ್ಟು ತೆಗೆದುಕೊಂಡಿದೀವಿ ನಾವು, 16%. ಹೈಯರ್ ರೇಟ್ ಎಷ್ಟು ತೆಗೆದುಕೊಂಡಿದೀವಿ, 20%. ಸೊ 16%, ಲೋವರ್ ರೇಟ್ ಇಸ್ 16% ಪ್ಲಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪ್ರೆಸೆಂಟ್ ವ್ಯಾಲ್ಯೂ ಅಟ್ ಲೋವರ್ ರೇಟ್. ಲೋವರ್ ರೇಟ್ ಅಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ, 20,134 ಮೈನಸ್ ಕ್ಯಾಶ್ ಔಟ್ಫ್ಲೋಸ್. ಕ್ಯಾಶ್ ಔಟ್ಫ್ಲೋಸ್ ಎಷ್ಟು, 20,000 divided by, see, present value at lower rate is 20,134, present value at higher rate is 19,022. Okay, then higher rate minus lower rate, 20% minus 16%. Okay, 16% as it is ಬರ್ತಿದ್ದೀನಿ. 20,134 minus 20,134 ಬರುತ್ತೆ. 20,134 minus 19,022 is 1112 into 4. ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ 134 divided by 112 into 4 ಮಾಡಿದಾಗ ನಿಮಗೆ 0.48 ಸಿಗುತ್ತೆ. ಇದರ ಆನ್ಸರ್ ಎಷ್ಟು ನೋಡಿ, 16 plus 0.48 is 16.48. ಮೀನ್ಸ್ ವಾಟ್, 16.48% ಗೆ 20,000 ಇನ್ಫ್ಲೋ ಇಸ್ ಈಕ್ವಲ್ ಟು 20,000 ಔಟ್ಫ್ಲೋ ಆಗುತ್ತೆ ಅಂತ ಅರ್ಥ. ಸ್ಟಾರ್ಟಿಂಗ್ ಅಲ್ಲಿ ನಾನು ನಿಮ್ಗೆ ಏನ್ ಹೇಳಿದೆ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಈಸ್ ದ ರೇಟ್ ಅಟ್ ವಿಚ್ ಇನ್ಫ್ಲೋಸ್ ಇಸ್ ಈಕ್ವಲ್ ಟು ಔಟ್ಫ್ಲೋಸ್. ಅಂದ್ರೆ 20,000 ಇಲ್ಲಿ ನೋಡಿ, 20,000 ಇನ್ವೆಸ್ಟ್ ಮಾಡಿದ್ರೆ 19,022 ಬರ್ತಾ ಇದೆ 20% ಗೆ. ಅದೇ 16% ಗೆ 20,134 ಬರ್ತಾ ಇದೆ. ಬಟ್ ಇದು ಎರಡರ ಮಧ್ಯದ ಒಂದು ರೇಟ್ ಯಾವುದು, 16.48. ಆ 16.48 ಗೆ ಇನ್ಫ್ಲೋ ಇಸ್ ಈಕ್ವಲ್ ಟು ಔಟ್ಫ್ಲೋ ಆಗತ್ತೆ ಅಂತ ಅರ್ಥ. ಅಂಡರ್ಸ್ಟುಡ್? ಲೈಕ್ ದಿಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ IRR ಮೆಥಡ್. ಓಕೆ, ಲೈಕ್ ದಿಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ IRR ಮೆಥಡ್. ನಾ ವಾಟ್ ಈಸ್ ದ acceptance or reject rate? acceptance ಮತ್ತೆ ರಿಜೆಕ್ಷನ್ ರೂಲ್ ಏನ್ ಮಾಡಬೇಕು ಅಂದ್ರೆ ನೋಡಿ, R is more than K, R is less than K, R is equal to K. Okay, R is equal to K.
ಇವಾಗ R is more than K except R is more than K except R is less than K reject accept or reject. Rule is accept or reject. ಅಂದ್ರೆ internal rate of return is more than cost of capital except rate of return is more than cost of capital reject. ಅಂದ್ರೆ ನೀವು ನಿಮ್ಮ ಕಾಸ್ಟ್ ಗಿಂತ ರಿಟರ್ನ್ಸ್ ಜಾಸ್ತಿ ಇದ್ರೆ ಎಕ್ಸೆಪ್ಟ್ ಮಾಡಬೇಕು, ಕಾಸ್ಟ್ ಗಿಂತ ರಿಟರ್ನ್ಸ್ ಕಡಿಮೆ ಇದ್ರೆ, ರಿಟರ್ನ್ಸ್ ಕಡಿಮೆ ಇದೆ ಕಾಸ್ಟ್ ಜಾಸ್ತಿ ಇದೆ ಅಂದ್ರೆ ರಿಜೆಕ್ಟ್ ಮಾಡಬೇಕು. ಈಕ್ವಲ್ ಟು ಇದ್ರೆ ಎಕ್ಸೆಪ್ಟ್ ಆರ್ ರಿಜೆಕ್ಟ್ ಏನು ಮಾಡಬಹುದು ಬೇಸ್ಡ್ ಆನ್ ಅದರ್ ಅಡ್ವಾಂಟೇಜಸ್ ಆಫ್ ದ ಪ್ರಾಜೆಕ್ಟ್. ಬೇರೆ ಅಡ್ವಾಂಟೇಜಸ್ ಮೇಲೆ ನೀವು ಡಿಸೈಡ್ ಮಾಡಬೇಕು. ಅಂಡರ್ಸ್ಟುಡ್? ಲೈಕ್ ದಿಸ್ ವಿ ಹ್ಯಾವ್ ಟು ಸಾಲ್ವ್ IRR ಮೆಥಡ್. ಸೊ is there any possibility of asking the questions like these questions in your net exam or set exam? No. ಆದ್ರೆ ಪ್ರಾಬ್ಲಮ್ ನಿಮ್ಗೆ ತಿಳ್ಕೊಂಡಾಗ ನಿಮಗೆ ಕೆಲವೊಂದ್ಸಲ ಸ್ಟೇಟ್ಮೆಂಟ್ ಫಾರ್ಮ್ ಅಲ್ಲಿ ಕ್ವಶನ್ಸ್ ಕೊಟ್ಟಿರ್ತಾರೆ ಅಥವಾ ಸ್ಮಾಲ್ ಕ್ಯಾಲ್ಕುಲೇಷನ್ಸ್ ಕೊಟ್ಟಿರ್ತಾರೆ, ಆಗ ನಿಮಗೆ ಗೊತ್ತಿರಬೇಕು. ಸೊ ಇನ್ ಟುಡೇಸ್ ಕ್ಲಾಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್, ಏನ್ ಡಿಸ್ಕಸ್ ಮಾಡಿದ್ವಿ? ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಮೆಥಡ್ ಅಂಡ್ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಮೆಥಡ್. ಓಕೆ, ವಿತ್ ದಿಸ್ ವಿ ಹ್ಯಾವ್ ಕಂಪ್ಲೀಟೆಡ್ ಕ್ಯಾಪಿಟಲ್ ಬಜೆಟಿಂಗ್ ಟೆಕ್ನಿಕ್ಸ್. ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಸ್ ಅನ್ನ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಚೆನ್ನಾಗಿ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಅದೇ ರೀತಿ ಸಬ್ಸ್ಕ್ರೈಬರ್ಸ್ ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ. Soon we are going to reach 1000 subscribers. Okay, in 1 month span of time, in a short span of time, I have reached 700 plus subscribers, and soon I will reach 1000 with your support, and I hope you will support my channel like this only. Thank you so much.